ಯಾರ್ರೀ ಮನೇಲಿ? ಮನೇಲಿ ಯಾರಿದ್ದೀರಾ? ಯಾರ್ರೀ ಮನೇಲಿ? ರೇ ಕೃಷ್ಣ ಮನೆ ಇದೆ ತಾನೆ? ಕೃಷ್ಣ ಅಂದ್ರೆ ನೀವೇನಾ? ಹೌದು. ಬನ್ನಿ ನನ್ನ ಜೊತೆಲಿ. ಎಲ್ಲಿಗೆ? ಇನ್ಸ್ಪೆಕ್ಟರ್ ಡಾಕ್ಟರ್ ಬರ ಕೇಳಿದ್ದಾರೆ. ನನ್ನನ್ನ ಯಾಕೆ? ಕೆರೆ ಹತ್ರ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಅವ್ರ ಹತ್ರ ಇದ್ದ ಪರ್ಸಲ್ಲಿ ಮನೆ ಅಡ್ರೆಸ್ ಇತ್ತು. ಆ ಹೆಣ್ಮಗಳ ಹೆಸರು ನಾಗರತ್ನ ಅಂತ. ಸರ್ ಒಂದ್ ನಿಮಿಷ. ಇವ್ರನ ನಿಮ್ಮ ಮಗಳು? ಇವಳೆ ಸರ್ ನನ್ನ ಮಗಳು. ನನ್ನ ಮಗಳು ನಾಗರತ್ನ ಇವಳೆ. ಏನಾಗಿದೆ ಅವಳಿಗೆ? ನಾನು ಅವಳನ್ನ ನೋಡ್ಬೇಕು. ಯಾಕೆ ಹಿಂಗ್ ಬಿದ್ದಿದ್ದಾಳೆ? ಬಿಡಿ ನನ್ನ. ಸರ್ ನಿಮ್ ಮಗಳಿಗೆ ಬದುಕಿಲ್ಲ. ಅಯ್ಯೋ, ಕೊನೆಗೂ ಆ ಪಾಪಿ ನನ್ನ ಮಗಳು ಸಾಯಿಸ್ಬಿಟ್ನ. ಯಾರು? ಅದೇ ಸರ್, ಅದೇ ಶಶಿಧರ ಅಂದ್ರೆ? ಅವನ್ ನನ್ನ ಅಳಿಯ ಸರ್. ನನ್ನ ಮಗಳು ನಾಗರತ್ನ ಗಂಡ. ವರದಕ್ಷಿಣೆ ಕೊಡ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವಳನ್ನ ಒಂದಿನೂ ನೆಮ್ಮದಿಯಾಗಿ ಸಂಸಾರ ಒಳಗ್ ಬಿಡದೆ ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಕೊನೆಗೂ ಅವಳನ್ನ ಸಾಯಿಸ್ಬಿಟ್ಟ ಸರ್. ಅಯ್ಯೋ ಮಗಳೇ, ನನ್ನಿಂದ ದೂರ ಆಗ್ಬಿಟ್ಟಿಯ ಮಗಳೇ, ನನ್ನಿಂದ ದೂರ ಆಗ್ಬಿಟ್ಟಿಯ. ಅಣ್ಣ ಇನ್ನೊಂದು ದೋಸೆ ಸಾಂಬಾರ್ ಹಾಕ್ಲಾ? ಅಮ್ಮ ಇದೇನು ಅಂತ ಅಡುಗೆ ಮಾಡ್ತೀರಮ್ಮ? ಉಪ್ಪು ಹುಳಿ ಖಾರ ಏನೂ ಇಲ್ಲ. ಸ್ವಲ್ಪನಾದ್ರೂ ಟೇಸ್ಟ್ ಬೇಡವಾ? ನಿನ್ ನಾಲ್ಗೆಗೆ ರುಚಿ ರುಚಿಯಾಗಿ ಮೂರೊತ್ತು ಮಾಡಾಕೋಕ್ ಬೇಕು ಅಂದ್ರೆ ಅವಳನ್ನ ಯಾಕೆ ಮನೆಯಿಂದ ಆಚೆ ಹಾಕ್ದೆ? ಅಮ್ಮ ಅವಳ ಹೆಸರನ್ನ ಎತ್ತಬೇಡಿ ಅಂದ್ರು ಮೂರೊತ್ತು ಅವಳ ಹೆಸರನ್ನೇ ಧ್ಯಾನ ಮಾಡ್ತಿರ್ತಿರಲ್ಲಮ್ಮ. ಅಣ್ಣ ಯಾಕೆ ಸಿಟ್ ಮಾಡ್ಕೊಂತೀಯ? ಅಂತ ಟಪ್ ಅದಕ್ಕೆ ಏನ್ ಮಾಡಿದ್ರು? ಅವಳಿ ಮನೇಲಿ ಇಲ್ಲ ಅಂದ್ರು ನೆಮ್ಮದಿಯಾಗಿ ಅನ್ನ ತಿನ್ನಂಗೂ ಇಲ್ಲ. ಅದೇನು ಅಂತ ಜನ್ಮ ಕೊಟ್ರು. ಶಶಿಧರ ಅಂದ್ರ ನಾನೇ ಇನ್ಸ್ಪೆಕ್ಟರ್. ನಾಗರತ್ನ ನಿನ್ ಹೆಂಡತಿ ತಾನೆ? ಯಾಕೆ ಇನ್ಸ್ಪೆಕ್ಟರ್? ನನ್ ಮಗನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳ ಅವಳು. ಅವಳು ಕೊಟ್ಟಿಲ್ಲ, ಅವ್ರ ಅಪ್ಪ ಕೊಟ್ಟಿದ್ದಾರೆ. ಯಾಕಂತೆ? ವರದಕ್ಷಿಣೆ ಕೊಟ್ಟಿಲ್ಲ ಅಂತೇಳಿ ನನ್ ಮಗಳನ್ನ ಕೊಲೆ ಮಾಡ್ಯಾನೆ ಅಂತ. ಇನ್ಸ್ಪೆಕ್ಟ್ರೆ ಏನ್ ಹೇಳ್ತಿದ್ದೀರಾ? ನಾಗರತ್ನ ಕೊಲೆ ಆಗಿದ್ದಾಳೆ. ಕೊಲೆ ಮಾಡಿರೋದ್ ನೀನು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎನ್ಕ್ವೈರಿ ಮಾಡ್ಬೇಕು, ಸ್ಟೇಷನ್ಗೆ ಬನ್ನಿ. ಅಯ್ಯೋ ರಾಮ, ನಾವು ಕೊಲೆ ಮಾಡೋ ಅಂತ ಜನ ಅಲ್ಲ ಇನ್ಸ್ಪೆಕ್ಟ್ರೆ. ರೇ ಏನೇ ಹೇಳದಿದ್ರು ಸ್ಟೇಷನ್ ಅಲ್ಲಿ ಹೇಳ್ರಿ. ನಡೀರಿ. ಅಲ್ಲ ನಡೀರಿ ನಡೀರಿ. ನೀವು ಬನ್ನಿ. ಅಲ್ಲ ಇನ್ಸ್ಪೆಕ್ಟ್ರೆ. ಏ ಬನ್ರಿ. ಅಪ್ಪ ತೀರ್ಕೊಂಡ್ಮೇಲೂ ಅದೇ ಶಿಸ್ತು, ಪೂಜೆ, ಪುನಸ್ಕಾರ, ಕಟ್ನಿಟ್ಟಿನ ಸಂಪ್ರದಾಯ. ಅಂಥವ್ರು ಅವಮಾನದಿಂದ ತಲೆ ತಗ್ಗಿಸ್ಕೊಂಡು ಜೈಲ್ ಪಾಲಾಗಬೇಕಾಯ್ತು. ಒಂದಷ್ಟು ದಿನ ಕಳೆದ್ಮೇಲೆ ಕಾನೂನಿನ ಪ್ರಕಾರ ಜಾಮೀನು ತಗೊಂಡು ಹೊರಗೆ ಬಂದ್ರು ಯಾವತ್ತು ಏನಾಗುತ್ತೋ ಅನ್ನೋ ಭಯದಲ್ಲೇ ಬದುಕನ್ನ ಕಳಿಬೇಕಾಯ್ತು. ಹೇಗಾದ್ರೂ ಮಾಡಿ ಅಣ್ಣನ್ಗೆ ಒಂದ್ ಮದ್ವೆ ಮಾಡ್ಬೇಕು, ಅಮ್ಮನ ಆಸೆ ತೀರಿಸ್ಬೇಕು. ಇಲ್ಲ ಅಂದ್ರೆ ಅಮ್ಮ ಅದೇ ಕೊರ್ಗಲ್ಲಿ ಜೀವ ಕಳ್ಕೊತಾಳೆ. ಅಮ್ಮ ಟೈಮಿಗೆ ಸರಿಯಾಗಿ ಊಟ ಮಾಡದೆ ಆರೋಗ್ಯವಾಗಿರಮ್ಮ. ಚಿಂತೆ ಮಾಡಿಕೊಂಡು ಸುಮ್ಮನೆ ಆರೋಗ್ಯನ ಹಾಳು ಮಾಡ್ಕೋಬೇಡ.
ನನ್ನ ಚಿಂತೆ ಏನು ಅಂತ ನಿಂಗೆ ಗೊತ್ತಿಲ್ವಪ್ಪ. ಅಮ್ಮ, ಮದುವೆ ಆಗದೆ ಇರೋರು ಈ ಜಗತ್ತಿನಲ್ಲಿ ಬದುಕೇ ಇಲ್ವಾ ಅಮ್ಮ? ಮದುವೆ ಆಗೋದೇ ಒಂದು ದೊಡ್ಡ ಸಾಧನೆನಾ? ಅಣ್ಣ, ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತೀಯಾ? ಅಮ್ಮಂಗಿರೋದು ಅದೊಂದೇ ಆಸೆ, ಅದನ್ನು ಈಡೇರ್ಸಕ್ಕಾಗಲ್ವಾ? ಅಮ್ಮ ಹೇಳ್ತಿರೋದ್ರಲ್ಲೂ 100% ಸತ್ಯ ಇದೆ ಅಣ್ಣ. ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಾವು. ಏನಮ್ಮ, ನಾನು ಮದುವೆ ಆಗಬೇಕು, ಈ ಮನೆಗೆ ಸೊಸೆ ಬರಬೇಕು, ಆಗ ಅಮ್ಮನ ಆರೋಗ್ಯ ಸರಿ ಹೋಗುತ್ತೆ, ಅಷ್ಟೇ ತಾನೇ? ಸರಿ, ನಾಳೆಯಿಂದನೇ ಆ ಕೆಲಸ ಮಾಡ್ತೀನಿ. ರಾಯ್ರೆ, ಕೊನೆಗೂ ನನ್ನ ಮಗನ ಮನಸ್ಸಲ್ಲಿ ಮದುವೆ ಆಗೋ ಆಸೆ ತಂದಲ್ಲ, ಅಷ್ಟು ಸಾಕಪ್ಪ. ಏನು ಯೋಚನೆ ಮಾಡಬೇಡಿ, ಒಳ್ಳೆ ಮಾತನ. ಹುಡುಗ ಒಳ್ಳೆಯವನು, ನಿಮ್ಮ ಮಗಳನ್ನ ರಾಣಿ ನೋಡ್ಕೊಂಡಂಗೆ ನೋಡ್ಕೋತಾರೆ. ನಮ್ಮ ಅಣ್ಣಂಗೆ ಒಂದು ಕೆಟ್ಟ ಚಟ ಇಲ್ಲ. ಒಂದಿನೂ ಬೀದಿಲಿ ನಿಂತು ಜಗಳ ಮಾಡ್ದೋನಲ್ಲ. ಮಾನ ಮರ್ಯಾದೆಗೆ ಹೆದರಿ ಬದುಕ್ತಾ ಇದ್ದಾನೆ. ನಿಮ್ಮ ಮಗಳು ನಮ್ಗುಪ್ಕೆ. ನೀವು ಹ್ಞೂ ಅಂದರೆ ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊತೀವಿ. ಅನಂತರಾಮ ಜೊತೆಗೆ ನೀವು ನನ್ನ ಮನೆಗೆ ಬಂದಾಗಲೇ ನನ್ನ ಮಗಳನ್ನ ಕೊಡ್ಬೋದು ಅಂತ ಅಂದ್ಕೊಂಡೆ. ಇಷ್ಟು ಬೇಗ ನನ್ನ ಮಗಳು ಮದುವೆ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಈಗ ನನ್ನ ಪರಿಸ್ಥಿತಿ ಸರಿ ಇಲ್ಲ, ಸ್ವಲ್ಪ ಸುಧಾರಿಸಿದ ಮೇಲೆ ಹೇಳಿ ಕಳಿಸ್ತೀನಿ. ನಾವು ಏನು ಶ್ರೀಮಂತರಲ್ಲ, ಆದರೆ 3 ಹೊತ್ತು ಊಟಕ್ಕೆ ದೇವರು ನಮ್ಗೆ ಕಡಿಮೆ ಮಾಡಿಲ್ಲ. 4 ಜನಕ್ಕೆ ಅನ್ನ ಹಾಕೋ ಶಕ್ತಿ ಕೊಟ್ಟಿದ್ದಾನೆ. ನಿಮ್ಮ ಮಗಳನ್ನ ನಮ್ಮ ಮನೆ ಕೊಡೋಕ್ಕೆ ಒಪ್ಪಿಗೆ ಕೊಡಿ. ಮದುವೆ ಖರ್ಚಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅವರು ಇಷ್ಟು ಹೇಳದ ಮೇಲೂ ನೀವು ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ಮನೆಗೆ ಬಂದ ಭಾಗ್ಯಲಕ್ಷ್ಮಿನ ಹೊರಗಡೆ ಹಾಕ್ತಂಗಾಯ್ತದೆ. ಸರಿ, ಒಳ್ಳೆ ಮುಹೂರ್ತ ನೋಡಿ ಹೇಳಿ ಕಳಿಸ್ತೇನೆ. ಈ ಒಂದು ಸಂಭ್ರಮಕ್ಕಾಗಿ ಅಮ್ಮ ಎಷ್ಟು ದಿನದಿಂದ ಕಾಯ್ತಿದ್ಲು ಗೊತ್ತಾ? ಅಮ್ಮನ ಆಸೆ ಈಡೇರ್ತು. ಬಂಗಾರದಂತ ಸೊಸೆ ಮನೆಗ್ ಬಂದ್ಲು. ಆದ್ರೆ ಪ್ರಸ್ತುತ ದಿನಾನೇ ಅವರಿಬ್ರು ನಾವ್ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿರ್ತಾರೆ, ಖುಷಿಯಾಗಿ ಸಂಸಾರ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಆಗಿದ್ದೇ ಬೇರೆ. ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳ್ದೆ ಈ ತರ ಹತ್ಕೊಂಡು ಕುತ್ಕೊಂಡ್ರೆ ನಾವೇನಂತ ತಿಳ್ಕೊಳ್ಳೋದು? ಅವನನ್ನ ಕೇಳಿದ್ರೆ ಸಿಟ್ಟಲ್ಲಿ ನೋಡ್ತಾನೆ, ನಾವ್ ಯಾರನ್ನ ಅಂತ ಕೇಳೋದು? ಅಳೋದು ನಿಲ್ಸಿ ಮಾತಾಡು. ಅಣ್ಣ ಮಧ್ಯರಾತ್ರಿಯಾಗಿ ಹೊರಗೆ ಬಂದ. ನೀವಿಬ್ರು ಮಧ್ಯೆ ಏನಾಯ್ತು? ರತ್ನ, ನಿನ್ ಕೈ ಮುಗಿತೀನಿ, ಅದೇನಾಯ್ತು ಅಂತ ಹೇಳು. ಯಾಕೆ ಈ ರೀತಿ ನಡ್ಕೊಂಡ್ರು ಅಂತ ನಂಗೆ ಈಗ್ಲೂ ಗೊತ್ತಾಗ್ತಿಲ್ಲ ಅತ್ತೆ. ಸ್ವಲ್ಪ ಹೊತ್ತು ಖುಷಿಯಾಗೆ ಮಾತಾಡ್ತಿದ್ರು, ಆಮೇಲೆ ನನಗ್ ಸುಸ್ತಾಗ್ತಿದೆ ಅಂತ ಹೋಗಿ ಮಲ್ಕೊಂಡ್ರು. ನನಗೂ ಬೇಜಾರಾಯ್ತು. ಎಪ್ಸಕ್ ಹೋದ್ರೆ ಸಿಟ್ ಮಾಡ್ಕೊಂಡ್ ಕೂಗಾಡಿ ಅಲ್ಲಿದ್ದನ್ನೆಲ್ಲ ಬಿಸಾಡಿ ನನ್ನನ್ನು ಹೊಡೆಯೋದಕ್ ಬಂದ್ರು. ಅಯ್ಯೋ ದೇವ್ರೆ, ಏನಾಗಿದೆ ಇವನಿಗೆ? ಯಾವತ್ತಲ್ಲಿ ಹೇಗಿರ್ಬೇಕು ಅಂತ ಗೊತ್ತಾಗದೇ ಇರೋಷ್ಟು ದಡ್ಡನ. ಅಯ್ಯೋ, ಕೆನ್ನೆ ಮೇಲೆ ಬಾಸುಂಡೆ ಬರೋ ಹಾಗೊಡ್ದಿದ್ದಾನೆ. ಅಂತ ಸಿಟ್ಟೇನಿತ್ತು? ನಾನು ಏನ್ ತಪ್ಪು ಮಾಡಿದೀನಿ ಅಂತನಾದ್ರೂ ಹೇಳ್ಬೇಕಲ್ವಾ? ಸುಮ್ನೆ ಹೇಗ್ ಹೊಡೆದ್ರೆ ನನ್ಗೆ ಹೇಗ್ ಗೊತ್ತಾಗ್ಬೇಕತ್ಗೆ? ನಿಮ್ಮ ಅಪ್ಪನ ಕಿವೆಗಿದ್ ಬಿದ್ರೆ ಅವ್ರು ಸುಮ್ಮನೆ ಇರ್ತಾರ? ಅವ್ರು ಕೇಳೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಎಲ್ಲಿದೆ? ಅಣ್ಣ, ಜಯ, ಎಲ್ಲಿದ್ಯಾ ಅಣ್ಣ? ಜಯ, ಏನ್ ತೋಟದವರೆಗೂ ಬಂದ್ಬಿಟ್ಟೆ? ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ನಾನೇ ಮನೆಗೆ ಬರ್ತಿದ್ನಲ್ಲ. ಏನಿಲ್ಲ ಅಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಹೌದಾ? ಕೂತ್ಕೋ. ಹೇಳಮ್ಮ, ಏನ್ ವಿಷಯ?
ಏನು ಊರಿಗೆ ಹೋಗ್ತಾ ಇದೀಯಾ? ಇನ್ನೂ 4 ದಿನ ಇದ್ದು ಹೋಗಮ್ಮ, ಮತ್ತು ಬರೋದು ಯಾವಾಗ್ಲೋ ಏನೋ. ಈಗಷ್ಟೇ ಮದ್ವೆ ಆಗಿದೆಯಾ, ಗಂಡ ಹೆಂಡತಿ ಖುಷಿಯಾಗಿರೋ ಟೈಮು. ನಿಮ್ಮಿಬ್ರು ಮಧ್ಯೆ ನಾನು ಯಾಕೆ? ಅದೊಂದು ವಿಷಯ ಬಿಟ್ಟು ಬೇರೆ ಏನಾದ್ರೂ ಮಾತಾಡು. ಹೆಂಡತಿ ವಿಷಯ ಮಾತಾಡಿದ್ರೆ ಖುಷಿ ಆಗ್ಬೇಕು. ನೀನ್ ಯಾಕೆ ಸಿಟ್ಟಾಗ್ತಿದ್ಯಾ? ಜಯ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊ ಬರ್ತೀನಿ. ನಿನ್ ಮನೆ ಹೋಗಿರು. ಅಣ್ಣ ನಿಂತ್ಕೋ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡ. ಅದಕ್ಕೆ ವಿಷಯದಲ್ಲಿ ನೀನ್ ನಡ್ಕೋತಿರೋ ರೀತಿ ಸರಿ ಇಲ್ಲ. ಅವಳು ವಿಷಯ ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ? ಸಿಟ್ ಮಾಡ್ಕೋಬೇಡ ಅಣ್ಣ, ಅವಳು ಕೂಡ ನಮ್ಮ ಹಾಗೆ ಅಲ್ವಾ? ಅದೇನೇ ಇರ್ಲಿ, ಅವಳ ಮೇಲೆ ನನಗೆ ಪ್ರೀತಿ ಇಲ್ಲ. ಅವಳನ್ನ ನನ್ನ ಹೆಂಡತಿ ಅಂತ ಅನ್ಕೊಳ್ಳೋದಿಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಅಣ್ಣ, ನೀನ್ ಆಡೋ ಮಾತಿಗೆ ಏನಾದ್ರೂ ಅರ್ಥ ಇದೆಯಾ? ಸ್ಪಷ್ಟವಾಗಿದೆ. ಡೈವರ್ಸ್ ಕೊಡ್ತೀನಿ. ಅವಳನ್ನ ಅಪ್ಪನ ಮನೆಗೆ ಹೋಗೋದಕ್ಕೆ ಕೇಳು. ನಿಂತ್ಕೊಳ್ಳೋ. ಏನು ಏನ್ ಮಾತಂತ ಆಡ್ತಾ ಇದೀಯಾ? ಈ ಚಂದಕ್ಕೆ ಅವಳನ್ನ ಮದ್ವೆ ಆಗ್ಬೇಕಾಗಿತ್ತಾ? ಅವಳ ಜೀವನ ಹಾಳಾಗ್ತಾ ಇದೆಯಲ್ಲೋ. ಬೇಕು ಅಂದಾಗ ಮದ್ವೆ ಆಗೋದಕ್ಕೆ, ಬೇಡ ಅಂದಾಗ ಡೈವರ್ಸ್ ಕೊಡೋದಕ್ಕೆ ಅವಳನ್ನ ಹಾಟದ ಗೊಂಬೆನಾ? ನೀವೆಲ್ಲ ಏನೇ ಹೇಳಿದ್ರು ಅಷ್ಟೇ, ನಾನಂತೂ ಅವಳ ಜೊತೆ ಸಂಸಾರ ಮಾಡೋದಕ್ಕೆ ರೆಡಿ ಇಲ್ಲ. ಅದೇ ಯಾಕೆ? ಅದಕ್ಕೆ ಕಾರಣ ಬೇಕಲ್ವಾ? ಕೆಲವೊಂದಕ್ಕೆ ಕಾರಣ ಇರಲ್ಲಮ್ಮ. ನಿನ್ ಮಾತನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಕ್ಬಿಡ್ತಾರೆ ಕಣೋ. ಯಾಕೆ? ಅವಳು ನೋಡೋದಕ್ ಚೆನ್ನಾಗಿಲ್ವಾ? ನಿನ್ನನ್ನ ನೋಡ್ಕೊಳ್ತಾ ಇಲ್ವಾ ಚೆನ್ನಾಗಿ? ಹಾಲಿನ ಅಭಿಷೇಕ ಮಾಡಿದ್ರು ಅಷ್ಟೇ, ನನಗೆ ಅವಳು ಬೇಕಾಗಿಲ್ಲ. ಈ ಸಮಸ್ಯೆ ಶುರುವಾದಾಗ ಮೊದಲು ನೆನಪಾಗಿದ್ದೆ ನೀವು ಡಾಕ್ಟರ್. ಆರೋಗ್ಯ ಕೆಟ್ಟಾಗ ನೆನಪಾಗಬೇಕಾಗಿರೋದು ಡಾಕ್ಟರ್ ತಾನೇ? ಹೌದು ಡಾಕ್ಟ್ರೆ. ನನ್ನ ಸೊಸೆ ಮುಖ ನೋಡ್ತಾ ಇದ್ರೆ ನನಗೆ ಕರಳು ಕ್ಯೂಚ್ದಂಗಾಗುತ್ತೆ ಡಾಕ್ಟರ್. ಇಷ್ಟು ಚಿಕ್ಕ ವಯಸ್ಸಿಗೆ 3 ಹೊತ್ತು ಕಣ್ಣೀರು ಹಾಕೋ ಸ್ಥಿತಿ ಬಂತಲ್ಲ ಅಂತ. ಆದರೆ ಈ ಸ್ಥಿತಿಗೆ ನನ್ನ ಮಗನೇ ಕಾರಣ ಆದ್ನಲ್ಲ ಅನ್ನೋ ನೋವು ನನ್ನನ್ನು ಭಾಳ ಕಾಡ್ತಾ ಇದೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ಪರಿಹಾರ ಕಂಡ್ಕೊಳ್ಳದೆ ಚಿಂತೆ ಮಾಡಿದ್ರ ಪ್ರಯೋಜನ ಏನು? ಮದುವೆ ಆದ ಹೊಸದರಲ್ಲಿ ಇಂಥದ್ದೆಲ್ಲ ಸಾಮಾನ್ಯ. ನೀವು ಸ್ವಲ್ಪ ಹೊತ್ತು ಹೊರಗಿರಿ. ಎಲ್ಲರೂ ಇದ್ದಾಗ ಕೆಲವು ವಿಷಯಗಳನ್ನ ಹೇಳ್ಕೊಳ್ಳೋಕ್ಕೆ ಮುಜುಗರ ಪಟ್ಕೋತಾರೆ. ಹಾಗಾಗಿ ನಾವು ಜೊತೆ ಸ್ವಲ್ಪ ಮಾತಾಡಬೇಕು. ಹೇಳಮ್ಮ, ನಿಮ್ಮ ಮದುವೆ ಆಗಿ ಎಷ್ಟು ದಿನ ಆಗಿದೆ? ನಾಳೆಗೆ 1 ತಿಂಗಳಾಗುತ್ತೆ ಡಾಕ್ಟರ್. ನಿಮ್ಮ ಸಾಂಸಾರಿಕ ಜೀವನ ಹೇಗಿದೆ? ಡಾಕ್ಟರ್ ಹತ್ರ ಇರೋ ವಿಷಯ ಹೇಳಬೇಕಮ್ಮ. ಮುಜುಗರ ಪಟ್ಕೊಂಡ್ರೆ ಟ್ರೀಟ್ಮೆಂಟ್ ಕೊಡೋದು ಹೇಗೆ? ಇಲ್ಲ ಡಾಕ್ಟರ್, ಮೊದಲನೇ ರಾತ್ರಿನೇ ಸಿಟ್ ಮಾಡಿಕೊಂಡು ನನ್ನ ಮೇಲೆ ಕೂಗಾಡಿ ಹೊರಗಡೆ ಮಲ್ಕೊಳ್ತೀನಿ ಅಂತ ಹೋಗ್ಬಿಟ್ರು. ಅದಾದಮೇಲೆ ಇವತ್ತುವರೆಗೂ ಮಾತಾಡ್ಸಿಲ್ಲ. ಅಂದರೆ ನೀವಿಬ್ರು ಸಂಸಾರ ಇನ್ನೂ ಶುರು ಮಾಡಿಲ್ಲ ಅಂತಾಯ್ತು. ಹೌದು ಡಾಕ್ಟರ್. ನಿಮಗೂ ನಿಮ್ಮ ಯಜಮಾನ್ರಿಗೂ ಎಷ್ಟು ವರ್ಷಗಳ ಅಂತರ ಇದೆ? ನನಗಿಂತ 8-10 ವರ್ಷ ದೊಡ್ಡವರು ಡಾಕ್ಟರ್. ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಸರಿನಮ್ಮ, ನಿಮ್ಮ ಯಜಮಾನ್ರನ್ನು ಕರ್ಕೊಂಡು ಬನ್ನಿ. ಅವ್ರ ಹತ್ರ ಮಾತಾಡಿದ್ದಾದ್ಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಅಣ್ಣ, ಇನ್ನೂ ಕಾಫಿ ಕುಡಿತಿದ್ಯಾ? ತಡ ಆಗುತ್ತೆ ಅಣ್ಣ, ಹೊರಡಬೇಕು. ಎಲ್ಲಿಗಮ್ಮ? ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ, ಮೊದಲು ಎದ್ದೇಳು ನೀನು. ನೀನ್ ಎಲ್ಲಿಗೆ ಅಂತ ಹೇಳಿದ್ರೇನೆ ನಾನು ಎದ್ದೇಳೋದು. ಎಲ್ಲ ಹೇಳ್ತೀನಿ ಅಣ್ಣ. ಗಂಡನ ಮನೆಗೆ ಏನಾದ್ರು ನನ್ನ ಕರ್ಕೊಂಡು ಹೋಗ್ತಾ ಇದೆಯಾ ಹೇಗೆ? ಅಲ್ಲಿಗಲ್ಲ ಅಣ್ಣ. ಮತ್ತೆ ಇದೇನಿದು? ಅಮ್ಮನೂ ರೆಡಿ ಆಗಿದ್ದಾರೆ? ಹೌದು ಅಣ್ಣ, ಅದು ನನ್ನ ಚೆಕಪ್ ಮಾಡ್ತಿದ್ರಲ್ಲ ಡಾಕ್ಟರ್, ಆ ಡಾಕ್ಟರ್ ನಿನ್ನ ಕರ್ಕೊಂಬ ಅಂತ ಹೇಳಿದ್ದಾರೆ. ಏನು? ನನ್ಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ಇವಳ ನಿಮ್ಗೆಲ್ಲ ಹೇಳ್ಕೊಟ್ಟಿದ್ದು? ನೀನೇನೋ ಇವರಿಗೆಲ್ಲ ಹೇಳ್ಕೊಟ್ಟಿದ್ದು? ಅಣ್ಣ, ಸುಮ್ಮನೆ ಏನು ಕಕ್ಕೆ ಮೇಲೆ ಕೋಪ ಮಾಡ್ಕೊಂತೀಯಾ? ನೋಡು, ನೀನ್ ಮಾತಾಡ್ಬೇಡ. ಇವಳು ಪರ ವಹಿಸ್ಕೊಂಡು ನೀನ್ ಮಾತಾಡೋದಕ್ಕೆ ಬರ್ಬೇಡ. ಏನಮ್ಮ, ನನಗೆ ಹುಚ್ಚಿಡ್ತಿದ್ಯಾ? ನನ್ನನ್ನು ಆಸ್ಪತ್ರೆ ಕರ್ಕೊಂಡು ಹೋಗ್ತೀರಾ? ಅಲ್ಲ ಕಣೋ, ಇವಳು ಪರವಾಗಿ ಯಾರು ಉಪದೇಶ ಕೊಡೋದಕ್ಕೆ ಬರಬೇಡಿ. ನಾನು ಸರಿಯಾಗೇ ಇದ್ದೀನಿ. ಬೇಕಾದ್ರೆ ಅವಳನ್ನು ಕರ್ಕೊಂಡೋಗಿ. ಏಯ್, ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ನಿನ್ನ ಇಲ್ಲಿಂದ ಕರ್ಕೊಂಡೋಗಿದ್ದು ಕೇಳೋ.
ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ನಾನು. ಮದ್ವೆ ಆಗ್ತಿದ್ದ ಹಾಗೆ ಇಷ್ಟೆಲ್ಲ ನಡೆದೋಯ್ತು. ಪಾಪ ನಾಗರತ್ನ ಇಲ್ಲೂ ಇರೋಕಾಗ್ದೆ, ಅಪ್ಪನ ಮನೇಲೂ ಬದುಕೋಕಾಗ್ದೆ, ಅವಮಾನಗಳನ್ನ ಸಹಿಸ್ಕೊಳ್ತಾ ಕಣ್ಣೀರ್ ಹಾಕ್ತಾ ನನ್ನ ಬದುಕು ಇಷ್ಟೇನಾ ಅನ್ನೋ ಆತಂಕಕ್ಕೊಳಗಾಗಿ ಅತಂತ್ರವಾಗಿದ್ಲು. ಆಗಾಗ ಗಂಡನ್ನ ಮೀಟ್ ಮಾಡೋಕ್ ಬರ್ತಿದ್ಲು. ಪಾಪ ತಿರಸ್ಕಾರ ಮಾಡಿದ್ರೆ ವಾಪಸ್ ಹೋಗ್ತಾ ಇದ್ಲು. ಇದ್ದಕ್ಕಿದ್ದ ಹಾಗೆ ಅವಳು ಕೊಲೆ ಆಗಿದ್ದಾಳೆ ಅನ್ನೋ ಸುದ್ದಿ ಕೇಳಿ ನಮ್ ತಲೆಲಿ 1000 ಯೋಚನೆಗಳು ತುಂಬಿಕೊಳ್ತು. ಸರ್, ನಾಗರತ್ನ ಸಾಯದ 1 ಗಂಟೆ ಮುಂಚೆ ಬುಕ್ ಮಾಡಿದ ಕ್ಯಾಬ್ ರಸೀದಿ ಸರ್ ಇದು. ಅಂದ್ರೆ ಶಶಿಧರ್ನ ಮಾತಾಡ್ಸಿದ್ಮೇಲೆ ಬೈಂದೂರ್ಗೆ ಟ್ಯಾಕ್ಸಿನಲ್ಲಿ ಹೋಗಿದ್ದಾಳೆ. ಹೌದು ಸರ್, ಮೊಬೈಲು CDR-ನಲ್ಲೂ ಬೈಂದೂರೇ ಲಾಸ್ಟ್ ಲೊಕೇಶನ್ ತೋರಿಸ್ತಾ ಇದೆ ಸರ್. ನಾಗರತ್ನ ಅವರ ಅಪ್ಪ ಹೇಳಿದ್ರ ಪ್ರಕಾರ ಶಶಿಧರ್ನ ಮಾತಾಡ್ಸೋದಕ್ಕೆ ಅವಳು ನೇತ್ರಾವತಿಗೆ ಬಂದು ತನ್ನೂರು 1 ಅವರ್ಗೆ ಹೋಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಅವಳು ಬೈಂದೂರ್ಗೆ ಯಾಕೆ ಹೋದ್ಲು? ಅಲ್ಲಿ ಯಾರಿದ್ದಾರೆ? ಇಲ್ಲೊಂದು ಲಾಸ್ಟ್ ನಂಬರ್ಗೆ ನಾಗರತ್ನನ ಕಡೆಯಿಂದ ಕಾಲ್ ಹೋಗಿದೆ. ಯಾರ್ದು ಅಂತ ವಿಚಾರಿಸಿದ್ರ? ಸರ್, ಅದು ರಾಮಚಂದ್ರ ಅನ್ನೋರ್ದು ಸರ್. ನಮಸ್ಕಾರ ಸರ್, ಕೂತ್ಕೊಳ್ಳಿ ಸರ್. ನಾನು ಬಂದಿರೋದು ಎನ್ಕ್ವೈರಿ ಮಾಡೋದಕ್ಕೆ. ಎನ್ಕ್ವೈರಿನಾ? ಲಾಸ್ಟ್ ಮಂತ್ 20th ನಾಗರತ್ನ ನಿಮ್ಮ ಮನೆಗೆ ಬಂದಿದ್ಲು. ಯಾಕೆ ಬಂದಿದ್ಲು? ಅವಳಿಗೂ ನಿಮ್ಗೂ ಏನ್ ಸಂಬಂಧ? ನಾಗರತ್ನನಾ? ಅವ್ರು ಯಾರು ಸರ್? ಜಾತಕ ತಕೊಂಡು ದಿನಕ್ಕೆ 16 ಜನ ಬರ್ತಾರೆ. ಎಲ್ಲರ ಹೆಸರು ನೆನ್ಪಿಟ್ಕೊಳಕ್ಕಾಗತ್ತಾ ಸರ್? ಅದು ಅಲ್ಲದೆ ಲಾಸ್ಟ್ ಮಂತ್ 20th ಅಂದ್ರೆ ಸಾಧ್ಯ ಇಲ್ಲ ಸರ್. ಹೌದಾ? ಹಾಗಾದ್ರೆ ನಾಗರತ್ನ ಯಾರು, ಅವಳು ಇಲ್ಲಿ ಯಾಕೆ ಬಂದಿದ್ಲು ಅಂತ ನಿಮ್ಗೆ ಗೊತ್ತಿಲ್ವಾ? ರೀ ಅನಂತ, $98450 ಯಾರ್ದಿದೆ? ಇದು ಯಾರ ನಂಬರ್ ಅಂತ ಹೇಳ್ತೀರಾ? ಇದು ನಂದೇ ನಂಬರ್ ಸರ್. ಒಂದ್ ವೇಳೆ ಸಂಬಂಧ ಇಲ್ದಾರವರು ಈ ನಂಬರ್ ಕಾಲ್ ಮಾಡ್ತಾರ? ಕಾಲ್ ಮಾಡಿ ಗಂಟೆಗಟ್ಟಲೆ ಮಾತಾಡ್ತಾರ? ರಾಂಗ್ ನಂಬರ್ ಆಗಿದ್ರೆ 30 ಸೆಕೆಂಡ್ಸ್ ಅಲ್ಲಿ ಕಾಲ್ ಕಟ್ ಮಾಡ್ತಾರೆ. ಸತ್ಯ ಏನು ಅಂತ ಇಲ್ಲೇ ಹೇಳ್ತಿರೋ ಇಲ್ಲ ವಾಸ್ತು ಪ್ರಕಾರ ಸ್ಟೇಷನ್ ಅಲ್ಲಿ ಹೇಳ್ತಿರೋ? ನಾನ್ ಕೇಳಿದ್ದು ನಾಗರತ್ನಂಗೂ ನಿಮ್ಗೂ ಏನ್ ಸಂಬಂಧ ಅಂತ. ನಾಗರತ್ನ ನನ್ನ ಹೆಂಡತಿ ಸರ್. ಶಶಿಧರ್ 2ನೇ ಗಂಡ ಸರ್. ನಾನು ಅವಳನ್ನ ಬಿಟ್ಟ ಮೇಲೆ ಶಶಿಧರ್ನ ಮದುವೆ ಆಗಿತ್ತು. ನೀವ್ಯಾಕೆ ಅವಳನ್ನ ಬಿಟ್ರಿ? ಎಲ್ಲದಕ್ಕೂ ಕಂಫರ್ಟ್ ಝೋನ್ ಅಂತ ಒಂದು ಇರುತ್ತಲ್ಲ ಸರ್. ನೋಡಿ, ನೇರವಾಗಿ ವಿಷಯಕ್ಕೆ ಬನ್ನಿ. ಯಾವ ಸುಖನೂ ಇಲ್ಲದೆ ಜೀವನ ಪೂರ್ತಿ ಅವಳ ಜೊತೆ ಬದುಕಿ ಇರೋ ಒಂದು ಜನ್ಮನ ಹಾಳು ಮಾಡ್ಕೊಳಕ್ ನನಗೆ ಇಷ್ಟ ಇರಲಿಲ್ಲ ಸರ್. ಅದಕ್ಕಾಗಿ ಅವಳನ್ನ ದೂರ ಮಾಡ್ಕೊಂಡ್ಬಿಟ್ಟೆ. ನನ್ನ ಮಗಳನ್ನ ಮದುವೆ ಆಗುವಂತ ನಾನೇ ನಿನ್ನ ಮನೆ ಬಾಗ್ಲಿ ಹುಡ್ಕೊಂಡು ಬಂದಿರ್ಲಿಲ್ಲ. ನೀನಾಗೆ ನೀನು ಬೇತಾಳನ್ ತರ ಬೆನ್ನಿಗೆ ಬಿದ್ದು ನನ್ನ ಮಗಳಿಗೆ ತಾಳಿ ಕಟ್ಟಿ ಈಗ ಅವಳ ಜೊತೆಗೆ ಸಂಸಾರ ಮಾಡಲ್ಲ ಬಿಟ್ಟು ಬಿಡ್ತೀನಿ ಅಂದ್ರೆ ನಾನೇ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡ್ಯಾ? ನನ್ನ ಮಗಳಿಗೆ ಏನಾದರೂ ಮೋಸ ಮಾಡಿದ್ರೆ ಜೀವ ಸಹಿತ ನಿನ್ನನ್ನು ಬಿಡಲ್ಲ. ಪಂಚಾಯಿತಿ ಕಟ್ಟೆ ಹಚ್ಚಿ ನಿನ್ನ ಮಾನ ಮರ್ಯಾದೆ ಹರಾಜ್ ಹಾಕ್ತೀನಿ. ನಿಮ್ಮ ಕಾಲಿಗೆ ಬೀಳ್ತೀನಿ. ನೀವೇನು ಹೇಳ್ತೀರೋ ಅದನ್ನು ಮಾಡಕ್ ನಾನು ತಯಾರಿದ್ದೀನಿ. ದಯವಿಟ್ಟು ನನ್ನ ಮರ್ಯಾದೆ ಹರಾಜ್ ಹಾಕ್ಬೇಡಿ. 4 ಜನ ಗೌರವ ಕೊಡೋ ರೀತಿಯಲ್ಲಿ ಬದುಕ್ತಿರೋ ಮನೆತನ ನಮ್ದು. ನಾಚಿಕೆ ಆಗ್ಬೇಕು ನಿನ್ಗೆ ಈ ಮಾತು ಹೇಳೋದಕ್ಕೆ. ಮನೆತನದ ಗೌರವ ಕಾಪಾಡೋ ಜವಾಬ್ದಾರಿ ನಿನ್ಗಿದ್ದಿದ್ರೆ ಇಂತಹ ಮಣ್ತಿನೋ ಕೆಲಸ ಮಾಡ್ತಿದ್ಯಾ? ನಿನ್ನಂತಹ ಅವಿವೇಕಿ ಜೊತೆ ಮಾತಾಡೋದಕ್ಕೆ ನನ್ಗೊಂಚೂರು ಇಷ್ಟ ಇಲ್ಲ. ಈಗಿಂದೀಗ್ಲೇ ನಿನ್ನ ಹೆಂಡತಿ ಜೊತೆ ಗಂಟು ಮುಟ್ಟ ಕಟ್ಕೊಂಡು ಹೊರಡೋ. ಅದೊಂದು ಬಿಟ್ಟು
ಬೇರೇನೇ ಕೇಳಿ ನಾನು ಮಾಡ್ತೀನಿ. ಅವಳ ಜೀವನೋಪಾಯಕ್ಕೆ ನನ್ನ ಶಕ್ತಿ ಮೀರಿ ನಾನು ಸಹಾಯ ಮಾಡ್ತೀನಿ. ನಿಮ್ಮ ಮಗಳನ್ನ ನಿಮ್ಮ ಮನೇಲೇ ಇಟ್ಕೊಳ್ಳಿ. ನಾನು ಎಲ್ಲಾದ್ರೂ ಒಂದ್ ಕಡೆ ನೆಮ್ಮದಿ ಬದುಕೋತೀನಿ. ಸಹಾಯ ಮಾಡ್ತೀಯಾ? ಲಕ್ಷಗಟ್ಲೆ ಕೊಡೋ ಯೋಗ್ಯತೆ ನಿನಗಿದೆಯಾ? ನನ್ನನ್ನು ನಾನು ಅಡ ಇಟ್ಕೊಂಡಾದ್ರೂ ತಂದು ಕೊಡ್ತೀನಿ. ಕೇಳಿ ಎಷ್ಟು ಬೇಕು. ಹೌದಾ? ಹಾಗಿದ್ರೆ ಕೊಡು 5 ಲಕ್ಷ. ಬರೀ ಬಾಯಿ ಮಾತಲ್ಲ 5 ಲಕ್ಷ ಕೊಡ್ತೀನಿ ಅಂತ ಜಂಬ ಕೊಚ್ಕೊಳ್ಳೋದಲ್ಲ. 1 ಪೈಸಾ ಕಡಿಮೆ ಆದ್ರೂ ನಾನು ಮುಟ್ಟಲ್ಲ. 5 ಲಕ್ಷದ ಮೇಲೆ 1 ರೂಪಾಯಿ ಜಾಸ್ತಿ ಇಟ್ಟೆ ಕೊಡ್ತೀನಿ. ಆದ್ರೆ ಒಂದು ಮಾತು, ಇನ್ಮೇಲೆ ನೀವೇ ಆಗ್ಲಿ ನಿಮ್ ಮಗಳಾಗ್ಲಿ ನನ್ನ ತಂಟೆಗೆ ಬರಬಾರ್ದು. ಕೊಟ್ಟು ಮಾತಿಗೆ ತಪ್ಪೋನಲ್ಲ, ದುಡ್ಡು ಕೊಟ್ಟು ಸಂಬಂಧ ಕಳ್ಕೊ. ಸರ್, ನನಗೆ ದುಡ್ಡಿಗಿಂತ ಮರ್ಯಾದೆ ಮುಖ್ಯ. ಅದಕ್ಕೆ 5 ಲಕ್ಷ ಕೊಟ್ರೆ ನನಗನ್ಸ್ದಂಗೆ ನಾನು ಬದುಕಬೋದಲ್ಲ, ಅದಕ್ಕೆ ಕೊಟ್ಬಿಟ್ಟೆ. ಅದಾದ್ಮೇಲೆ ತುಂಬ ವರ್ಷ ನನಗೆ ಸಿಕ್ಕೇ ಇರಲಿಲ್ಲ. ನಾನು ಕೂಡ ಅವನು ಭೇಟಿಯಾಗೋ ಮನ್ಸು ಮಾಡಿಲ್ಲ ಅಂದ್ಕೊಳ್ಳಿ. ನಾನಾಗಿ ಹೋಗಿ ಅವ್ರನ್ನ ಮಾತಾಡ್ಸೂ ಇರಲಿಲ್ಲ. ಆದರೆ ತುಂಬ ಹೊತ್ತು ಕಾದೆ, ಅವಳು ಬರಲಿಲ್ಲ. ನನಗೆ ಹೋಮದ ಕೆಲಸ ಬೇರೆ ಇತ್ತಲ್ಲ, ತಡ ಮಾಡೋಂಗಿರಲಿಲ್ಲ. ಅದಕ್ಕೆ ಹೊರಟೋದೆ ಸರ್. ನೋಡಿ, ನೀವು ಹೇಳಿದ್ನ ನಾನು ನಂಬ್ತೀನಿ. ಆದರೆ ನಾಗರತ್ನನ ಜೊತೆ ಸಂಸಾರನೇ ಮಾಡಿದೆ ಅವಳಿಂದ ದೂರ ಆಗೋದಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಇರಬೇಕಲ್ವಾ? ಬಲನೂ ಇಲ್ಲ, ಬೆಂಬಲನೂ ಇಲ್ಲ ಸರ್. ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಈ ಬಲವಂತದ ಬದುಕು ಬೇಡ ಅಂತ ನಾನೇ ದೂರ ಮಾಡಿಬಿಟ್ಟೆ. ನಾಗರತ್ನನ್ ಕೊಲೆ ಆಗಿದೆಯಲ್ಲ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಹಣದ ದುರಾಸೆಗೆ ಬಿದ್ದು ಯಾವ ನೀಚ್ ಕೆಲಸ ಮಾಡೋಕ್ಕೂ ಹೇಸೋನಲ್ಲ ಸರ್ ಅವರಪ್ಪ. ನನಗೆ ಅವ್ರ ಮೇಲೆ ಅನುಮಾನ. ಅವನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ನಿಮ್ಮ ಭಾಷೆಯಲ್ಲಿ ಮಾತಾಡಿಸಿದ್ರೆ ಖಂಡಿತ ಬಾಯ್ಬಿಡ್ತಾನೆ ಸರ್. ನಮ್ಮ ಅಕ್ಕೆ ಕೊಲೆ ಆದ್ಮೇಲೆ ನಮ್ಮ ಅಣ್ಣನೇ ಮಾಡಿರೋದು ಅನ್ನೋ ಆರೋಪ ಬಂತು. ಆಮೇಲೆ ಅವ್ರ್ಯಾರೋ ರಾಮಚಂದ್ರ ಅನ್ನೋರ್ ಹೆಸರು ಬಂತು. ಅವ್ರನ್ನ ಎನ್ಕ್ವೈರಿ ಮಾಡೋಕ್ ಶುರು ಮಾಡಿದಾಗ ಆಶ್ಚರ್ಯ ಆಗೋ ವಿಷಯನ ಬಾಯ್ಬಿಟ್ಟ. ನಮ್ಮ ಅತ್ಕೆನ ಕೊಲೆ ಮಾಡಿದ್ದು ಅವ್ರ ತಂದೆನೇ ಅಂತ. ಈಗ ಈ 3 ಜನರಲ್ಲಿ ನಮ್ಮ ಅತ್ಕೆನ ಯಾರ್ ಕೊಂದಿದ್ದು, ಯಾಕ್ ಕೊಂದಿದ್ದು ಅನ್ನೋದು ಪೊಲೀಸರಿಗಷ್ಟೇ ಅಲ್ಲ, ನಮಗೂ ಕೂಡ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಆರೋಪಿ ಸಿಗೋವರೆಗೂ ಯಾರಿಗೂ ನೆಮ್ಮದಿ ಇಲ್ಲ. ಇದು ಯಾವ ನ್ಯಾಯ ಸರ್? ಮೊದಲೇ ಮಗಳನ್ನ ಕಳ್ಕೊಂಡು ದುಃಖದಲ್ಲಿದ್ದೀನಿ. ಕೊಲೆಗಾರನ ಪತ್ತೆ ಹಚ್ಚಿ ನನಗೆ ನ್ಯಾಯ ಕೊಡಿಸಿ ಅಂದ್ರೆ ಈ ರೀತಿ ಕರ್ಕೊಂಬಂದು ಹಿಂಸೆ ಮಾಡ್ತಿದ್ದೀರಲ್ಲ ಸರ್. ರೈ, ನಾನು ಸುಮ್ಮನೆ ಎನ್ಕ್ವೈರಿ ಮಾಡ್ತಾ ಇಲ್ಲ. ಸತ್ಯ ಏನು ಅಂತ ಬಾಯ್ಬಿಡಿ. ಅದನ್ ಬಿಟ್ಟು ನಾನೇ ಸಾಚ ಅನ್ನೋ ತರ ನಾಟಕ ಮಾಡಬೇಡಿ. ಸತ್ಯ ಹೇಳ್ತಿದ್ದೀನಲ್ಲ ಸರ್, ಇಷ್ಟಕ್ಕೂ ನಾನು ಯಾಕೆ ನಾಟಕ ಮಾಡಲಿ? ಹೌದಾ? ಸರಿ, ಮರ್ಯಾದೆ ಕೇಳಿದ್ರೆ ಸತ್ಯ ಆಚೆಗೆ ಬರೋದಿಲ್ಲ. ರೇ ಅನಂತ, ಇವ್ರ ಬಟ್ಟೆ ಬಿಸಿ ರೆಡಿ ಮಾಡ್ರಿ. ಸರ್ ಹೇಳ್ತೀನಿ ಸರ್, ನಿಜ ಹೇಳ್ತೀನಿ ಸರ್. ನನ್ನ ಮಗಳಿಗೆ ಈ ಸ್ಥಿತಿಗೆ ನಾನೇ ಕಾರಣ ಸರ್. ಅಂದ್ರೆ ನನ್ನ ಮಗಳಿಗೆ ಅನ್ಯಾಯ ಮಾಡ್ದ ಅಂತ ರಾಮಚಂದ್ರನ್ಗೆ ಹೆದರಿಸಿ ಹಣ ವಸೂಲಿ ಮಾಡಿದ್ ನಿಜ ಸರ್. ರಾಮಚಂದ್ರ ನಿನ್ ಮಗಳನ್ನ ಯಾಕೆ ಬಿಟ್ಟ? ಇತ್ತೀಚೆಗೆ ಮದುವೆ ಆದ ಶಶಿಧರ್ ಕೂಡ ನಿನ್ ಮಗಳ ಜೊತೆ ಸಂಸಾರ ಮಾಡಲಿಲ್ಲ. ಯಾಕೆ? ಕಾರಣ ಇಷ್ಟೇ ಸರ್, ನನ್ನ ಮಗಳು ತ್ರಿಲಿಂಗಿ ಸರ್. ಆ ದೇವರು ಮೋಸ ಮಾಡಿಬಿಟ್ಟ ಸರ್ ನನಗೆ. ಅಂಥ ಮಗಳನ್ನು ಕರುಣಿಸಿ ನನಗಿಂಥ ನೋವನ್ನು ಕೊಟ್ಬಿಟ್ಟ. ಅವಳು ಗಂಡು ಅಲ್ಲ, ಹೆಣ್ಣು ಅಲ್ಲ. ಅಂದ್ರೆ ನಿನಗೆ ಸತ್ಯ ಗೊತ್ತಿತ್ತು ಮದುವೆ ಮಾಡಿಸ್ದೆ ಅಲ್ಲ? ಹೌದು ಸರ್, ಯಾರಿಗೂ ಸಂಶಯ ಬರದೇ ಇರೋ ಹಾಗೆ ಮಗಳನ್ನು ಬೆಳೆಸ್ದೆ. ಮದುವೆ ವಯಸ್ಸಿಗೆ ಬಂದಾಗ ರಾಮಚಂದ್ರ ಬಂದ. ಅವನಿಗೂ ವಯಸ್ಸಾಗಿತ್ತು. ಮದುವೆ ಅಂತಾದರೆ ಹೊಂದ್ಕೊಂಡು ಸಂಸಾರ ಮಾಡ್ತಾನೆ ಅಂತ ಮದುವೆ ಮಾಡಿದೆ. ಅವನಿಗೆ ಸತ್ಯ ಗೊತ್ತಾಯ್ತು. ಮಗಳನ್ನ ಬಿಟ್ಟು ಹೋದ. ಹೆದರಿಸ್ದೆ. ಪರಿಹಾರ ಅಂತ ಕೈ ತುಂಬ ಹಣ ಕೊಟ್ಟ. ಆಗ ನನ್ನಲ್ಲಿ ದುರಾಸೆ ಹುಟ್ಕೋತು ಸರ್.
ಅಪ್ಪ ನಿನಗ್ ನನ್ನ ಜೀವನಕ್ಕಿಂತ ದುಡ್ಡೇ ಮುಖ್ಯ ಆಗೋಯ್ತಲ್ಲ. ದುಡ್ಡಿಂದ ಎಲ್ಲನೂ ಕೊಂಡ್ಕೊಳಕ್ ಆಗಲ್ಲ ಅಪ್ಪ. ಅದ್ರಲ್ಲೂ ದುಡ್ಡು ಸಂಬಂಧಗಳನ್ನ ಮಾರ್ಕೊಳ್ಳೋದಕ್ಕೆ ಬೆಲೆ ಕಟ್ಟೋ ವಸ್ತು ಆಗ್ಬಾರ್ದು. ಮಗಳೇ, ದುಡ್ಡಿದ್ರೆ ಈ ಜಗತ್ತಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ದುಡ್ಡಿದ್ರೆ ಎಲ್ರೂ ನಮಗೆ ಗೌರವ ಕೊಡ್ತಾರೆ. ನನ್ನ ನಿರ್ಧಾರ ಸರಿಯಾಗಿದೆ. ಬದುಕಿರೋವರೆಗೂ ಯಾರ ಮುಂದೆನೂ ಕೈ ಚಾಚದೆ ಖುಷಿಯಾಗಿರೋಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಿದ್ದೀನಿ ನಾನು. ಅಪ್ಪ, ದಿನ ನನ್ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಕಣ್ಣೀರ್ ಹಾಕ್ತಿರೋದು ನಿನಗ್ ಕಾಣಿಸ್ತಿಲ್ವಾ? ಮಕ್ಕಳ ನೋವು ಹೆತ್ತೋರಿಗೆ ಕಾಣಿಸ್ದೆ ಪಕ್ಕದ ಮನೆಯವ್ರಿಗೆ ಕಾಣಿಸುತ್ತೇನಮ್ಮ. ರಾಮಚಂದ್ರ ನೀನ್ ಕೈ ಬಿಟ್ಟು ಹೋದ ಅಂತ ಯೋಚನೆ ಮಾಡಬೇಡ. ನೋಡು, 5 ಲಕ್ಷ. ನಾಳೆ ಇನ್ನೊಬ್ಬ ಬರ್ತಾನೆ, ಅವನ ಹತ್ರನೂ ವರದಕ್ಷಿಣೆ ಅಂತ ಇಸ್ಕೋತೀನಿ. ನಿನ್ನ ಮದುವೆನ ಅದ್ಧೂರಿಯಾಗಿ ಮಾಡ್ತೀನಿ. ಅವನು ಇವ್ರ ತರನೇ ಬಿಟ್ಟು ಹೋದ್ರೆ ನಷ್ಟ ಅಂತೂ ಆಗೋಲ್ಲ, ಲಾಭನೇ. ಅವನ ಹತ್ರನೂ ಒಂದಿಷ್ಟು ದುಡ್ಡು ಕಿತ್ಕೋಬಹುದು. ಒಂದು ವೇಳೆ ಅವನು ನಿನ್ ಜೊತೆ ಹೊಂದ್ಕೊಂಡು ಸಂಸಾರ ಮಾಡಿದ್ರೆ ಮಗಳ ಜೀವನ ಸರಿ ಹೋಯ್ತು ಅಂತ ಪಾಯಸ ಕುಡಿತೀನಿ. ಆ ಸಮಯದಲ್ಲೇ ಶಶಿಧರ್ ಸಿಕ್ಕಿದ್ದು, ಮದ್ವೆನೂ ಆಗೋಯ್ತು. ಯಾವಾಗ ನನ್ನ ಮಗಳ ನಿಜವಾದ ಬಣ್ಣ ಗೊತ್ತಾಯ್ತೋ, ಡೈವರ್ಸ್ ಕೊಡ್ತೀನಿ, ಅವಳನ್ನ ಅಪ್ಪನ ಮನೆಗೆ ಹೋಗೋದಕ್ಕೆ ಕೇಳು. ಶಶಿಧರ ಅವಳ ಜೊತೆ ಸಂಬಂಧನೇ ಕಳ್ಕೊಂಡ್ಬಿಟ್ಟ. ಅವನ ಹತ್ರನೂ ಹಣ ಪೀಕ್ಬೋದು ಅಂತ ಹೋದೆ. ಏ ಶಶಿಧರ, ನಿಂತ್ಕೊಳ್ಳ. ಮಾಮ, ನಿನ್ ಮುಂದೆ ನಾನು ನಿಂತಿದ್ದೀನಿ. ಏನ್ ಕುದುರೆ ಮೇಲೆ ಕೂತಿದೀಯಾ? ಹಿಡಿಯೋ ಕೆಳಗೆ. ನಾನೇನ್ ಮಾಡಿದೆ ನೋಡಿ, ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರಬೇಡಿ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಏ ನಿಂತ್ಕೊಳ್ಳೋ. ಏನ್ ನಿನ್ ಪಾಡಿಗೆ ನಿನ್ನನ್ನು ಬಿಡೋದು? ಮಾಡೋದೆಲ್ಲ ಮಾಡಿಬಿಟ್ಟು ನಾನು ಏನ್ ಮಾಡಿದೆ ಅಂತ ಕೇಳ್ತಾ ಇದೀಯಾ? ಇಲ್ಲಿವರೆಗೂ ಮಾಡಿರೋ ಸಾಲದ ಇನ್ನೂ ಏನಾದ್ರೂ ಇದೆಯಾ? ನಾನೇನ್ ಮಾಡಿದೆ ಅಂತ ನಾನೇನ್ ಮಾಡಿದೆ ಅಂತ ನೋಡು, ನನ್ನ ಮಗಳನ್ನ ನಿನ್ನ ಮನೆ ಕರ್ಕೊಂಬಂದು ಬಿಡ್ತಾ ಇದ್ದೀನಿ. ನೆಟ್ಟಗಳ ಜೊತೆಗೆ ಸಂಸಾರ ಮಾಡು, ಇಲ್ಲ ಅಂದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಏನ್ರಿ ಮಾಡ್ತೀರಾ? ಮಗಳನ್ನ ನನಗೆ ಕಟ್ಟಿ ಮೋಸ ಮಾಡಿದ್ರಲ್ಲ, ಅಲ್ಲ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ ನಿಮ್ಗೆ? ಒಂದ್ಸಲ ನೀವು ಒಂದ್ಸತಿ ಮಗಳಿಗೆ ಬಂದು ನನಗೆ ತೊಂದರೆ ಕೊಡ್ತಿರಲ್ಲ. ಯಾಕೆ ನಾನು ನೆಮ್ಮದಿಯಾಗಿ ಬದುಕಲೇಬಾರ್ದಾ? ನನ್ನನ್ನು ನೆಮ್ಮದಿಯಾಗಿ ಬದುಕೋದಿಕ್ ಬಿಡಿ. ಅವಳಲ್ಲಿ ನರಕ ಅನುಭವಿಸ್ತಾ ಇದ್ರೆ ನೀನು ನೆಮ್ಮದಿಯಾಗಿರ್ಬೇಕಾ? ಅವಳ ಜೀವನ ಸರಿ ಹೋಗೋವರೆಗೂ ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಏನ್ ಮಾಡ್ತೀರಿ? ಏನ್ ಮಾಡ್ಕೋತೀರಿ? ಮಾಡ್ಕೊಳ್ಳಿ. ಹೋಗೋ ಹೋಗು. ನಿನ್ನ ಸೊಕ್ಕನ್ನ ಹೇಗ್ ಮುರಿಬೇಕು ಅಂತ ನನಗೆ ಗೊತ್ತಿದೆ. ರತ್ನ, ಇದೇನಮ್ಮ ಹಿಂಗ್ ಕೂತಿದೀಯಾ? ಅಳ್ತಾ ಇದೀಯಾ? ಅಳ್ದೆ ಇನ್ನೇನಪ್ಪ ಮಾಡ್ಲಿ? ಜನ್ಮ ಕೊಟ್ಟಿರೋ ನೀನೇ ನನಗ್ ಮೋಸ ಮಾಡ್ತಿದ್ಯಾ. ನನ್ನ ವಯಸ್ಸಿನವರೆಲ್ಲ ಸುಖವಾಗಿ ಸಂಸಾರ ಮಾಡ್ತಾ ಖುಷಿಯಾಗಿದ್ದಾರೆ, ಆದ್ರೆ ನಾನು ಎಲ್ಲದಕ್ಕೂ ಋಣ ಇರ್ಬೇಕಲ್ವಮ್ಮ? ಇದ್ದಿದ್ದನ್ನ ಅಳಿಸಿ ಹಾಕಿ ನನ್ನ ಈ ಸ್ಥಿತಿಗೆ ತಂದೋ ನೀನೇ ತಾನೆ. ಅಪ್ಪ, ಅದೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ಇಬ್ರಲ್ಲೊಬ್ರು ನನಗ್ ಬೇಕೇ ಬೇಕು. ಹೇಗೂ ಶಶಿಧರ ಇನ್ನೂ ದುಡ್ಡು ಕೊಟ್ಟಿಲ್ಲ. ಕೇಳಿದ್ರೆ ದುರಾಂಕಾರದ ಮಾತಾಡ್ತಾ ಇದ್ದಾನೆ. ನನ್ನ ಮಗಳು ಅದರಿಂದ ಹೊರಗೆ ಬರೋ ಹಾಗೆ ಕಾಣಿಸ್ತಾ ಇಲ್ಲ. ಮೊದಲು ಇವಳಿಗೆ ಬುದ್ಧಿ ಕಲಿಸ್ಬೇಕು. ನನ್ನನ್ನೇನು ಮನುಷ್ಯತ್ವ ಇಲ್ದವನು ಅಂತ ಅನ್ಕೊಂಡ್ಯಾ? ಎಷ್ಟೇ ಆಗಲಿ ನಿನಗೆ ಜನ್ಮ ಕೊಟ್ಟಿದ್ದೀನಿ. ಯಾವುದೋ ಒಂದು ಕ್ಷಣದಲ್ಲಿ ಅವರಿಬ್ಬರ ಮೇಲೆ ನಾನು ಸಿಟ್ಟು ಮಾಡ್ಕೊಂಡಿದ್ದು ನಿಜ. ಆಮೇಲೆ ಜೊತೆಗೆ ಸಂಸಾರ ಮಾಡುವಂತ ಶಶಿಧರನ್ ಕಾಲು ಹಿಡಿದು ಬೇಡ್ಕೊಂಡೆ. ಅವನ ಮನಸ್ಸು ಕರಗಲೇ ಇಲ್ಲ. ಈಗ ಹೇಳಮ್ಮ, ನೀನ್ ನನ್ನ ಬಗ್ಗೆ ಯೋಚನೆ ಮಾಡ್ತಿರೋ ಸರಿನಾ ತಪ್ಪ ಅಂತ? ಇಷ್ಟೇ ಸರ್ ನಡೆದಿದ್ದು. ಅದಾದ್ಮೇಲೆ ನನ್ನ ಮಗಳು ಅವನನ್ನ ಬೆನ್ನಿಗೆ ಬಿದ್ದಿದ್ದ ಬೇತಾಳದ ಥರ ಕಾಡ್ತಾ ಇದ್ಲು. ಅವನು ಎಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ಲು. ಆದ್ರೂ ಇವನು ಅವಳ ಮಾತಿಗೆ ಬೆಲೆ ಕೊಡದೆ ಸುಮ್ಮನಾಗ್ಬಿಡ್ತಿದ್ದ. ಅದಾದ್ಮೇಲೆ ಏನಾಯ್ತು ದೇವ್ರಾಣೆ ನನಗೆ ಗೊತ್ತಿಲ್ಲ ಸರ್. ನನ್ನ ನಂಬಿ ಸರ್. ಆ ಶಶಿಧರನ್ನ ಮೀಟ್ ಮಾಡಕ್ ಹೋಗಿದ್ ನನ್ನ ಮಗಳು
ನೆನ್ನೆ ಎಲ್ಲ ಮನೆಗೆ ಬರಲಿಲ್ಲ ಸರ್. ಆಮೇಲೆ ನೀವು ಬಂದು ವಿಚಾರ ತಿಳಿಸಿದಾಗಲೇ ಗೊತ್ತಾಯ್ತು ನನ್ನ ಮಗಳು ಸತ್ತಿದ್ದಾಳೆ ಅಂತ. ನಾನೀ ಕೊಲೆ ಮಾಡಿಲ್ಲ ಸರ್, ನನ್ನ ನಂಬಿ ಸರ್, ನಾನೀ ಕೊಲೆ ಮಾಡಿಲ್ಲ ಸರ್. ರೀ ಅನಂತು ಸರ್, ನಾಗರತ್ನ ಕೊಲೆ ಆದ ದಿನ ಶಶಿಧರ್ ಏನ್ ಮಾಡ್ತಿದ್ದ, ರಾಮಚಂದ್ರ ಎಲ್ಲಿದ್ದ ಅಂತ ಎನ್ಕ್ವೈರಿ ಮಾಡಿದ್ರೆ ಸತ್ಯ ಏನು ಅಂತ ಗೊತ್ತಾಗತ್ತೆ. ಇವರಿಬ್ರಲ್ಲಿ ಯಾರೋ ಒಬ್ರು ಈ ಕೊಲೆ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಕರೀತಿದ್ರೆ ಬೇಗ ಬರ್ಬೇಕಂತೆ. ನಮಸ್ಕಾರ ಸರ್. ಸರ್ ಯಾಕೆ ಸರ್ ನಾನು ಬರಕ್ಕೆ ಹೇಳಿದ್ದು? ಏನ್ ನಿನ್ನ ಹೆಸರು? ಶಿವಮಣಿ ಸರ್. ರಾಮಚಂದ್ರ ನಿನ್ಗೆ ಎಷ್ಟು ವರ್ಷದಿಂದ ಪರಿಚಯ? ಒಂದು 3-4 ವರ್ಷದಿಂದ ಅವ್ರ ಜೊತೆಲಿ ಕೆಲಸ ಮಾಡ್ತಿದ್ದೀನಿ ಸರ್. ನಾಗರತ್ನ ಕೊಲೆ ಆದ ದಿನ ನೀನೆಲ್ಲಿದ್ದೆ? ಅದು ಅಮ್ಮನವ್ರು ಸತ್ತಿದ್ದ ದಿನ ನಾನು ರಾಮಚಂದ್ರಪ್ಪನವರು ಇನ್ನೊಂದು 3-4 ಜನ ಎಲ್ಲ ಉಡುಪಿಗೆ ಶಾಂತಿ ಹೋಮಕ್ಕೆ ಅಂತ ಹೋಗಿದ್ವಿ ಸರ್. ರಾಮಚಂದ್ರ ನಿಮ್ ಜೊತೆನೇ ಇದ್ರಾ? ಅವರೇ ಪ್ರಧಾನ ಅರ್ಚಕರು ಸರ್. ಅವ್ರು ಇಲ್ಲದೆ ಪೂಜೆನೇ ಆಗಲ್ಲ. ಪೂಜೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇತ್ತು? ಪೂಜೆ ಬೆಳಗ್ಗೆ 7 ಗಂಟೆಯಿಂದ 3 ಗಂಟೆವರೆಗೂ ನಡೀತು ಸರ್. ಆದರೆ ರಾಮಚಂದ್ರಪ್ಪನವರು ಏನೋ ಕೆಲಸ ಇದೆ ಅಂತ 10 ಗಂಟೆಗೆ ಹೊರಟು 1 ಗಂಟೆಗೆ ಬಂದರು. ಏನು ಇನ್ನೊಂದ್ಸರಿ ಹೇಳ? ಅದೇ ಸರ್, ಯಾವುದೋ ಫೋನ್ ಬಂತು ಅಂತ ಸ್ವಲ್ಪ ಗಾಬರಿ ಆಗಿದ್ರು. 10 ಗಂಟೆಗೆ ಹೋಗಿ 1 ಗಂಟೆಗೆ ವಾಪಸ್ ಬಂದರು. ಎಲ್ಲಿಗೆ ಹೋಗಿದ್ರು, ಯಾಕೆ ಹೋಗಿದ್ರು ಅಂತ ಏನಾದ್ರು ಗೊತ್ತಾ? ಅಲ್ಲಿ ಯಜಮಾನ್ರಿಗೆ ಪೂಜೆ ಸಾಮಾನುಗಳನ್ನ ಮರ್ತು ಬಂದಿದ್ದೀನಿ, ತರ್ತೀನಿ ಅಂತ ಹೇಳೋಗಿದ್ರು ಸರ್. ಹೇಳ್ರಿ ಸರ್. ಎಲ್ಲ ಎನ್ಕ್ವೈರಿ ಮಾಡಿದ್ವಿ ಸರ್. ನಾಗರತ್ನ ಕೊಲೆ ಆದ ದಿನ ಶಶಿಧರ್ ಬೈಂದೂರಲ್ಲಿ ಇರಲಿಲ್ಲ, ಉಡುಪಿ ತೆಂಗಿನಕಾಯಿ ಮಂಡಿನಲ್ಲಿ ಇದ್ದ ಅಂತ ಗೊತ್ತಾಯ್ತು ಸರ್. ಸರಿ, ಆ ರಾಮಚಂದ್ರ ಸ್ಟೇಷನ್ ಕರ್ಕೊಂಬಂದ್ರೆ. ಓಕೆ ಸರ್. ಸತ್ಯ ಏನು ಅಂತ ಬಾಯಿ ಬಿಟ್ರೆ ಬದಿಕೋತ್ಯ, ಅದನ್ನ ಬಿಟ್ಟು ಏನಾದ್ರೂ ತ್ಯಾಪೆ ಹಾಕಿದ್ರೆ ಗೊತ್ತಲ್ಲ. ಸರ್, ನಿಮ್ ಕೈ ಮುಗಿತೀನಿ ಸರ್. ನನ್ನ ಮಾತು ನಂಬಿ, ನಾನು ಕೊಲೆ ಮಾಡಲಿಲ್ಲ ಸರ್. ನಾಗರತ್ನ ನಿನಗೆ ಫೋನ್ ಮಾಡಿದ್ಲು ತಾನೆ? ಹಾ ಸರ್, ನಿನ್ನ ಹತ್ರ ಮಾತಾಡಬೇಕು ಬರ್ತೀನಿ ಅಂತೇಳಿ ಫೋನ್ ಮಾಡಿದ್ಲು ಸರ್. ಆದರೆ ಬರಲಿಲ್ಲ ಅಂತ ಹೇಳಿದ್ನಲ್ಲ ಸರ್. ಸರ್, ಮತ್ತೆ ಮತ್ತೆ ಅದನ್ನೇ ಕೇಳಿ ನನಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಿ ಸರ್? ಸತ್ಯ ಏನು ಅಂತ ಬಾಯಿ ಬಿಡೋವರೆಗೂ ನಾನು ಅದನ್ನೇ ಕೇಳೋದು. ಹೇಳಿದ್ನಲ್ಲ ಸರ್, ಭಾನುವಾರ ನಾನು ಬೈಂದೂರಿನಲ್ಲಿ ಇರಲಿಲ್ಲ, ಉಡುಪಿಯಲ್ಲಿದ್ದೆ. ಬೇಕಾದ್ರೆ ಕೇಳಿ ನೋಡಿ ಸರ್. ಆ ಕೆಲಸ ನಿನ್ನ ಹತ್ರ ಹೇಳಿಸ್ಕೊಂಡು ಮಾಡೋಷ್ಟು ದಡ್ಡನ ನಾನು? ಆ ರೀತಿ ಹೇಳಿಲ್ಲ ಸರ್. ಪೂಜೆ ನಡೆಯುವಾಗ ನೀನು 2 ಅವರು ಅಲ್ಲಿಂದ ನಾಪತ್ತೆ ಆಗಿದ್ದೆ. ಯಾಕೆ? ಆ ಟೈಮಲ್ಲಿ ಎಲ್ಲೋಗಿದೆ? ಸುಳ್ಳು ಸರ್, ಯಾರೋ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ರಾಂಗ್ ಇನ್ಫಾರ್ಮೇಶನ್? ಹೌದು ಸರ್. ನೀನು ಹೇಳಿದ್ದೆಲ್ಲ ಸತ್ಯ ಅಂತ ನಂಬ್ಕೊಂಡು ನಾನು ನಿನ್ನ ಬಿಟ್ಟು ಕಳಿಸ್ಬೇಕು. ನಿನ್ನ ಹತ್ರ ಸತ್ಯ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಅನಂತ! ಸರ್ ಸರ್ ಏನ? ಹೇಳ್ತೀನಿ ಸರ್. ಅದನ್ನೇ ಬಗಳು ಅಂತ ಹೇಳಿದ್ದ. ನಾನು ಅವಳ ಮದುವೆ ಆದಾಗ ವಧು ದಕ್ಷಿಣೆ ಕೊಟ್ಟು ಮದುವೆ ಆಗಿದ್ದೆ ಸರ್. ಅವಳ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ ಅಂತ ಅವಳನ್ನ ಬಿಟ್ಟಾಗ ಅವಳಪ್ಪ ನನ್ನ ಹೆದರಿಸಿ 5 ಲಕ್ಷ ರೂಪಾಯಿ ನನ್ನಿಂದ ಕಿತ್ಕೊಂಡ್ರು ಸರ್.
ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನ್ ತಂಟೆಗೆ ಬರಲ್ಲ ಅಂತ ಹೇಳಿದ್ರು ಸರ್. ಅವ್ರಪ್ಪ ಕೂಡ ಹಾಗೆ ನಡ್ಕೊಂಡ್ರು ಕೂಡ. ಆದ್ರೆ ಆ ನಾಗರತ್ನ ಮಾತ್ರ ಪದೇ ಪದೇ ಬಂದು ನನ್ನ ಕಾಡ್ತಿದ್ಲು ಸರ್. ಯಾವಾಗಲೂ ಫೋನ್ ಮಾಡಿ ತಲೆ ತಿಂತಾ ಇದ್ಲು ಸರ್. ನನ್ನನ್ನ ನಿನ್ ಮನೆ ಕರ್ಕೊಂಡು ಹೋಗಿ ಸಂಸಾರ ಮಾಡುವಂತ ಹಠ ಮಾಡ್ತಾ ಇದ್ಲು ಸರ್. ನಾನು ಕೆಲಸದಲ್ಲಿದ್ದಾಗ ಫೋನ್ ಕಟ್ ಮಾಡ್ತಿದ್ದೆ, ಆದ್ರೂ ಬಿಡ್ತಾ ಇರ್ಲಿಲ್ಲ ಸರ್. ಆ ಭಾನುವಾರ ಕೂಡ ನಾನು ನಿಮ್ ಜೊತೆಗೆ ಬರ್ತೀನಿ, ಇನ್ಮೇಲೆ ನಿನ್ ಮನೇಲಿ ಇರ್ತೀನಿ ಅಂತ ಫೋನ್ ಮಾಡಿ ಹಿಂಸೆ ಕೊಟ್ಲು ಸರ್. ಬದುಕಿದ್ರೆ ನಿನ್ ಜೊತೆಲೆ, ಇಲ್ಲ ಅಂದ್ರೆ ಜೀವ ಕಳ್ಕೊಳ್ತೀನಿ ಅಂತ ಹೆದರ್ಸಿದ್ರು ಸರ್. ನನಗೆ ಅವಳ ಜೊತೆ ಬದುಕೋದಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಮತ್ತೆ ಕೆಲಿಗೆ ಬಂದೆ. ನನ್ನ ಸಂಬಂಧ ಕಡ್ಕೊಂಡು ಹೋಗಿದ್ದಿ ತಾನೆ. ನಾನು ಹೊಟ್ಟೆ ಪಾಡಿಗೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡು ನೆಮ್ಮದಿ ಆಗಿದ್ದೀನಿ. ನಾನು ನೆಮ್ಮದಿ ಕೆಡಿಸ್ಬೇಡ ನೀನು. ಒಂದೇ ಒಂದ್ಸಲ ಗಂಡ ಬಿಟ್ಟು ಹೆಣ್ಮಕ್ಳನ್ನ ಈ ಸಮಾಜ ಹೇಗ್ ನೋಡುತ್ತೆ ಅಂತ ಯೋಚನೆ ಮಾಡಿದೀರಾ? ನಿಮಗ್ ಬರೀ ನಿಮ್ ಸುಖನೇ ಮುಖ್ಯ ಅಲ್ವಾ? ಅಪ್ಪ ಮಗಳು ಸೇರ್ಕೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೀವು ಕೇಳಿದಷ್ಟು ಹಣ ಕೊಟ್ಟಿದ್ದೀನಿ ತಾನೆ. ಬೇಕಾದ್ರೆ ನೀವು ಕೊಟ್ಟಿರೋ ದುಡ್ಡನ್ನ ವಾಪಸ್ ತಂದು ಕೊಟ್ಬಿಡ್ತೀವಿ. ನಾನ್ ನಿಮ್ ಜೊತೆ ಸಂಸಾರ ಮಾಡ್ಬೇಕಷ್ಟೇ. ಅದು ಈ ಜನಗಳ ಸಾಧ್ಯ ಇಲ್ಲ. ಹೌದಾ? ಸರಿ, ಹಾಗಾದ್ರೆ ನಾನೊಂದ್ ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀನಿ. ನನ್ಗಾಗಿರೋ ಅನ್ಯಾಯಕ್ಕೆ 4 ಜನ ಸೇರಿಸಿ ನ್ಯಾಯ ಕೇಳ್ತೀನಿ. ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ಸಿಟ್ಟು ಬಂದ್ರೆ ನಾನು ಎಂತವನಂತ ನಿಂಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಗೆ ನಿಮ್ಮ ಅಪ್ಪನ ಮನೆ ಹೊಟ್ಟೋಗು, ಹೋಗು. ನೀವ್ ನನ್ನನ್ನ ಹೆಂಡತಿ ಅಂತ ಒಪ್ಕೋಬೇಕು, ಇಲ್ಲ ಅಂದ್ರೆ ನಾನ್ ನಿಮ್ಮನ್ನ ಗಂಡ ಅಂತ 4 ಜನದ ಮುಂದೆ ಹೇಳ್ಕೋಬೇಕು. ಅಲ್ಲಿವರೆಗೂ ನಾನ್ ಈ ಮನೆಯಿಂದ ಹೋಗಲ್ಲ. ಓಹೋ, ನೀನು ಬರೀ ಬಾಯಿ ಮಾತಿಗೆ ಬಗ್ಗಲ್ಲ ಅನ್ಸುತ್ತೆ. ಅಪ್ಪನಿಗೆ ದುಡ್ಡಿನ ಪಿಶಾಚಿ ತಲೆ ಮೇಲೆ ಕೂತಿದೆ, ನಿನಗೆ ನಾನು ಬೇಕನ್ನೋ ಹುಚ್ಚಿಡ್ದಿದೆ. ಎರಡೂ ವಿನಾಶಕ ದಾರಿ. ಮಾಡ್ತೀಯ ಹಠ? ಹೊರಡುವಾಗ್ಲೇ ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಹೊರಟಿದ್ದೆ ಸರ್. ಅವಳೇ ತಂದ್ಕೊಂಡ್ಬಿಟ್ಲು ಸರ್. ಏನ್ ಮಾಡ್ಬೇಕಂತಲೂ ಗೊತ್ತಾಗ್ಲಿಲ್ಲ. ಕೋಣಿ ಚೀಲದಲ್ಲಿ ಅವಳೆನ ತುಂಬಿಕೊಂಡು ನನ್ನ ಗಾಡಿಲಿ ತಗೊಂಡೋದೆ. ದಾರಿನಲ್ಲಿ ಕೇಳಿದವರಿಗೆಲ್ಲ ತೆಂಗಿನಕಾಯಿ ಮೂಟೆ ಅಂತ ಸುಳ್ಳು ಹೇಳಿದೆ. ಊರಾಚೆ ಇರೋ ಕೆರೆಯಲ್ಲಿ ಹೆಣನ ಬಿಸಾಕಿ ವಾಪಸ್ ಉಡುಪಿಗೆ ಹೊರಟೋದೆ ಸರ್. ಇದೇ ಸರ್ ನನ್ನ ಜೀವನದಲ್ಲಿ ಆಗಿದ್ದ ದೊಡ್ಡ ತಪ್ಪು. ಅದ್ಕೆ ಜೀವನ ಹಾಳಾಗೋದಕ್ಕೆ ಅಣ್ಣನೇ ಕಾರಣ ಅಂತ ಅನ್ಕೊಂಡಿದ್ದೆ. ಅವನ್ ಮೇಲಿದ್ದ ನಂಬಿಕೆ, ಪ್ರೀತಿ ಎಲ್ಲ ಹೊರಟೋಯ್ತು. ಅವನಲ್ಲೇ ಏನೋ ಸಮಸ್ಯೆ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಸತ್ಯನೇ ಬೇರೆ ಇದೆ ಅಂತ ಗೊತ್ತಾಗಿದ್ದೆ ಆಮೇಲೆ.
ಸತ್ಯ ಏನು ಅಂತ ಅಣ್ಣ ಮೊದ್ಲೇ ಹೇಳಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಮರ್ಯಾದೆಗೆ ಹೆದ್ರಿ ಎಲ್ಲನೂ ಮುಚ್ಚಿಟ್ಕೊಂಡ. ಆದ್ರೆ ಕೊನೆಗೆ ಆಗ್ಬಾರ್ದಾಗೋಯ್ತು. ಈ ಪ್ರಪಂಚದಲ್ಲಿ ಹುಟ್ಟೋ ಪ್ರತಿಯೊಂದು ಜೀವಿಗೂ ತನ್ನಿಷ್ಟದ ಹಾಗೆ ಬದುಕೋ ಹಕ್ಕಿದೆ. ಆದ್ರೆ ಅದು ಬೇರೆಯವ್ರಿಗೆ ತೊಂದರೆ ಕೊಡ್ದಿರೋ ಹಾಗೆ, ಯಾರಿಗೂ ನೋವು ಮಾಡ್ದಿರೋ ಹಾಗೆ ಬದುಕಿದ್ರೆ ಆ ಬದುಕಿಗೊಂದು ಅರ್ಥ ಇದೆ. ಹುಟ್ಟು ಅನ್ನೋದು ದೇವರ ಸೃಷ್ಟಿ. ತ್ರಿಲಿಂಗಿಗಳು ಕೂಡ ನಮ್ಮ ಹಾಗೆ ಮನುಷ್ಯರೇ. ಅವ್ರನ್ನ ಅವಮಾನ ಮಾಡಬಾರ್ದು, ಕೀಳಾಗ್ ನೋಡ್ಬಾರ್ದು. ನಮ್ಮ ಅಣ್ಣನ್ಗೆ ಮೋಸ ಮಾಡಿ ಮದ್ವೆ ಮಾಡಿದ್ದು ತಪ್ಪು. ಯಾವ ತಂದೆ ತಾಯಿಗಳು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಇನ್ನೊಬ್ರ ಜೀವನನ ಹಾಳು ಮಾಡಬಾರ್ದು. ಈಗ ನೋಡಿ, ನಮ್ಮ ಅಣ್ಣನ ಜೀವನ ಹಾಳಾಯ್ತು, ಅದ್ಕೆ ಜೀವ ಕಳ್ಕೊಂಡ್ರು. ಇದ್ರಲ್ಲಿ ಯಾರದ್ ತಪ್ಪು, ಯಾರದ್ ಸರಿ, ನೀವೇ ಹೇಳಿ.